ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜು ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಿದ್ದೀನಿ. ಹಾಗೆ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿ ಕೂಡ ಹೀಲ್ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಈ ಎನರ್ಜಿಗೆ ಕನೆಕ್ಟ್ ಆಗೋದಕ್ಕಿಂತ ಮೊದಲು ಗುರು ಸ್ಮರಣೆ ಹಾಗೆ ದೈವಶಕ್ತಿಯ ಸ್ಮರಣೆಯನ್ನು ಮಾಡಿಕೊಂಡು ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ತಾ ನಿಧಾನವಾಗಿ ಆ ಉಸಿರನ್ನು ಹೊರಗೆ ಹಾಕ್ತಾ ಈ ಎನರ್ಜಿಗೆ ಕನೆಕ್ಟ್ ಆಗಿ. ಮೊದಲನೇದಾಗಿ ಇಲ್ಲಿ ಈಗಿನ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಥಿತಿಗೆ ಯಾವ ರೀತಿಯ ಒಂದು ಮೆಸೇಜ್ ಕನೆಕ್ಟ್ ಆಗ್ತಾ ಇದೆ ಅಂದರೆ, ನಿಮ್ಮ ಈಗಿನ ಎನರ್ಜಿ ಕೆಲವೊಂದು ವಿಚಾರಗಳಲ್ಲಿ ಸ್ಪಷ್ಟವಾಗಿದೆ, ತುಂಬ ಸ್ಪಷ್ಟವಾಗಿದೆ. ನಾನು ಕಾಯ್ತಾ ಇರೋದು ನಡೆಯುತ್ತೆ, ನಾನು ಏನು ಆಗಬೇಕು ಅಂತೇಳಿ ಬಯಸ್ತೇನೋ ಅದು ಕೂಡ ಆಗತ್ತೆ ಅನ್ನೋ ನಂಬಿಕೆ ನಿಮ್ಮಲ್ಲಿದೆ. ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನ, ಶ್ರಮ ಕೂಡ ನಿಮ್ಮದಾಗಿದೆ. ಹಾಗಾಗಿ ಇಲ್ಲಿ ನಿಮ್ಮ ಒಳಗಿನ ಭಾವನೆ ತುಂಬ ಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಇದೆ, ನಿನ್ನಿಂದ ಅದು ಸಾಧ್ಯ ಅನ್ನೋ ರೀತಿಯಲ್ಲಿ ಇದೇ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಇದು ಒಂದು ಸಾಮಾನ್ಯ ಸಲಹೆ ಅಲ್ಲ ಅಂತ ಕಾಣಿಸ್ತಾ ಇದೆ. ಇದು ಈಗಿನ ನಿಮ್ಮ ಆತ್ಮದ ಸ್ಥಿತಿಗೆ ನೇರವಾದ ಉತ್ತರ. ಖಂಡಿತ ನೀವು ಅಂದ್ಕೊಂಡಿದ್ದು 7 ಡೇಸಲ್ಲಿ ಆಗತ್ತೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನ, ಶ್ರಮಕ್ಕೆ ಫಲ ಸಿಗುತ್ತೆ 7 ಡೇಸಲ್ಲಿ. ಹಾಗೆ ನೀವು ಕಾಯ್ತಾ ಇರುವ ವ್ಯಕ್ತಿ ಅಥವಾ ಬ್ಲೆಸ್ಸಿಂಗ್ ಅದು ನಿಮ್ಮ ಮನಸ್ಸಿನಲ್ಲಿ ಆಲ್ರೆಡಿ ಒಂದು ರೂಪ ತಾಳಿದೆ, ಆದರೆ ರಿಯಲ್ ಲೈಫ್ನಲ್ಲಿ ಅದು ಇನ್ನೂ ಮ್ಯಾನಿಫೆಸ್ಟ್ ಆಗಿಲ್ಲ ಅನ್ನೋ ಕೊರತೆ ನಿಮ್ಮನ್ನು ಕಾಡ್ತಾ ಇದೆ. ಖಂಡಿತ ಆ ಸಂದೇಹವನ್ನು, ಕೊರತೆಯನ್ನು ದೂರ ಮಾಡಿ ಗುರುವಿನಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಸರೆಂಡರ್ ಆಗಿ ಖಂಡಿತವಾಗಿಯೂ ಆ ವಿಚಾರ ನೆರವೇರುತ್ತೆ. ನಿಮ್ಮ ಈಗಿನ ಸ್ಥಿತಿಯ ಪ್ರಕಾರ ನೀವು ಎಮೋಷನಲಿ ತುಂಬ ಒತ್ತಡದಲ್ಲಿದ್ದೀರಾ. ಯಾಕೆ ನಾನು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಒಳಗೆ ಕಾಣ್ತಾ ಇದೆ. ಇದು ಯಾವಾಗ ಬದಲಾಗುತ್ತೆ ಈಗಿನ ಪರಿಸ್ಥಿತಿ ಅನ್ನೋ ರೀತಿಲಿ ಭಯದಲ್ಲೂ ಕೂಡ ನೀವೀಗ ಒಂದು ಚಿಂತೆಯಲ್ಲಿ ಮುಳುಗಿದ್ದೀರಾ. ಆದರೆ ಒಂದು ಸತ್ಯ ಏನಾಗಿದೆ ಅಂದರೆ, ಇದು ನಿಮ್ಮ ಹಿಂದಿನ ಜನ್ಮದ ಕರ್ಮದ ಒಂದು ಭಾಗವಾಗಿತ್ತು. ಇದನ್ನು ನೀವು ಇಲ್ಲಿ ಕಳ್ಕೊಳ್ಳೇಬೇಕು. ಹಾಗಾಗಿ ಸರೆಂಡರ್ ನಿಮ್ಮನ್ನು ನೀವು ಗುರುವಿಗೆ ಮಾಡ್ಕೊಳ್ಳೋದೇ ಉತ್ತಮ. ಅವರೇ ಇಲ್ಲಿ ನಿಮಗೆ ದಾರಿಯನ್ನು ತೋರಿಸ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಆದರೂ ಕೂಡ ಸರೆಂಡರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಆದರೆ ನಿಮಗೆ ತುಂಬ ನೋವು ಆಗ್ತಾ ಇರೋದ್ರಿಂದ ಆ ರೀತಿ ಪೂರ್ಣವಾಗಿ ನಂಬಿಕೆ ಇಟ್ಟು ಸರೆಂಡರ್ ಆಗಲಿಕ್ಕೂ ಕೂಡ ಆಗ್ತಾ ಇಲ್ಲ. ಸಮಯದಲ್ಲಿ ಗೊಂದಲ, ಚಿಂತೆ, ಒತ್ತಡ, ಸಮಸ್ಯೆ ಮುಂದೆ ನೀವೆಲ್ಲ ಸೋಲ್ತಾ ಇದ್ದೀರಾ ಅನ್ನುವ ಅನುಭವ ನಿಮಗೆ ಆಗ್ತಾ ಇದೆ. ಆದರೆ ನೀವು ನಂಬಿದ ಗುರುವು ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಹಿಡ್ಕೊಂಡಿರೋದನ್ನು ನನಗೆ ಕೊಡು, ನೀನು ಹೊತ್ಕೊಳ್ಳೋದು ನಿನ್ನ ಕೆಲಸ ಅಲ್ಲ. ನನ್ನ ಪಾದಗಳಲ್ಲಿ ಶರಣಾಗಿ ನಂಬಿಕೆ ಇಟ್ಟು ಆ ವಿಚಾರವನ್ನು ಶರಣಾಗಿಸಿ ಪ್ರಾಮಾಣಿಕ ಪ್ರಯತ್ನ ಪಡು. ಹಾಗೆ ನಿಶ್ಚಿತೆಯಿಂದ ನಿನ್ನ ಕೆಲಸದ ಕಡೆ ಗಮನ ಕೊಡು, ಶಾಂತವಾಗಿರು. ಖಂಡಿತ ನಾನು ನಿನ್ನ ಎನರ್ಜಿಗೆ ಕನೆಕ್ಟ್ ಆಗಿ ನಿನ್ನನ್ನು ಹೀಲ್ ಮಾಡ್ತೀನಿ, ಹಾಗೆ ಆ ವಿಚಾರದಲ್ಲಿ ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಗುರುವೇ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ನಿರ್ಧಾರ ನಿಮಗೆ ಬಿಟ್ಟಿದೆ. ನೀವು ಯಾವ ರೀತಿ ಭಗವಂತನಲ್ಲಿ ನಿಮ್ಮ ಆತ್ಮವಿಶ್ವಾಸದ ಮೇಲೆ ಹೋಪ್ ಇಟ್ಟಿದ್ದೀರಲ್ಲ, ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಹಾಗೆ ಕೆಲವೊಂದು ವಿಚಾರಗಳನ್ನು ನೀವು ಕೈ ಬಿಟ್ಟಿದ್ದೀರಾ. ಅದು ಯಾವುದು ತಪ್ಪು, ಯಾವುದು ಸರಿ ಇಲ್ಲ ಅದನ್ನು ನೀವು ಇಗ್ನೋರ್ ಮಾಡಿದ್ದೀರ. ಅದು ವ್ಯಕ್ತಿಯೇ ಆಗಿರ್ಬೋದು, ವಿಚಾರವೇ ಆಗಿರ್ಬೋದು. ನೀವು ಕಾಯ್ತಾ ಇರುವ ಒಂದು ಬ್ಲೆಸ್ಸಿಂಗ್ ಅದು ನಿಮ್ಮ ಕಡೆ ಬರ್ತಾ ಇದೆ. ಆದರೆ ನೀವು ಹಿಡಿದುಕೊಂಡಿರುವ ಕೆಲವೊಂದು ವಿಚಾರಗಳನ್ನು ಇನ್ನೂ ಸ್ಪಷ್ಟವಾದ ರೀತಿಯಲ್ಲಿ ಬಿಡಬೇಕು. ಅದರ ಬಗ್ಗೆ ಒಂದು ಸಣ್ಣ ಚಿಂತೆನೂ ಕೂಡ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಇಲ್ಲಿ ಡಿಸೈಡ್ ಮಾಡಬೇಡಿ, ನಾನಿಲ್ಲಿ ಸರ್ಪ್ರೈಸ್ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ನೀವು ಕಾಯ್ತಾ ಇರೋದು ಖಂಡಿತ ಬರುತ್ತೆ, ಆದರೆ ನೀವು ಊಹಿಸದ ರೀತಿಯಲ್ಲಿ ಬರೋದಿಲ್ಲ. ಸ್ವಲ್ಪ ವ್ಯತ್ಯಾಸವಾಗಿ ಖಂಡಿತ ಮರಳಿ ಬರುತ್ತೆ. ಯಾಕಂದರೆ ನಿಮಗೆ ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು, ಏನು ಬದಲಾವಣೆ ಆಗಬೇಕು ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ, ಆದರೆ ಗುರುವಿಗೆ ಗೊತ್ತಿರುತ್ತೆ. ಅದೇ ರೀತಿ ಅದನ್ನು ಸಿದ್ಧತೆ ಮಾಡಿ. ಅದು ವ್ಯಕ್ತಿ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರ ಆಗಿರ್ಬೋದು, ಇಲ್ಲ ಕೆಲಸದಲ್ಲಿ ಆಗಿರ್ಬೋದು, ಇಲ್ಲ ನೀವು ಏನೋ ಈಗ ಕಾಯ್ತಾ ಇದ್ದೀರಲ್ಲ ಅವಶ್ಯಕವಾಗಿರೋ ವಿಚಾರ, ಅದರಲ್ಲಿ ಸ್ವಲ್ಪ ಏರುಪೇರು ಆಗಿ ವ್ಯತ್ಯಾಸ ಆಗಿ ಖಂಡಿತ ಅದನ್ನು ಸರಿಪಡಿಸಿ ನಿಮ್ಮದೇ ಆದ ರೀತಿಯಲ್ಲಿ ಅದನ್ನು ನಿಮ್ಮ ಬಳಿ ತರ್ತಾ ಇದ್ದಾರೆ. ಆದರೆ ನಿಮ್ಮ ಊಹೆಗೆ ಸ್ವಲ್ಪ ಅದಲು ಬದಲು ಆಗಿರುತ್ತೆ ಅಷ್ಟೇ. ಅದು ಗುರುವಿನಲ್ಲಿ ಪೂರ್ತಿ ವಿಶ್ವಾಸವಿಟ್ಟು ಸರೆಂಡರ್ ಆಗಿ ಒಂದೇ ವಿಚಾರ, ಯಾವ ವಿಚಾರ ನಿಮ್ಮ ಜೀವನದಲ್ಲಿ ನಡೀಬೇಕು ಅದು ವಾಸ್ತವವಾಗಿ ಈಗ ನಡೆದಿದೆ ಅನ್ನೋ ರೀತಿ ಮ್ಯಾನಿಫೆಸ್ಟ್ ಮಾಡಿ 7 ದಿನ ಅದೇ ರೀತಿ ಹೇಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ. ಅಂದರೆ ವೆಯ್ಟಿಂಗ್ ಎನರ್ಜಿ, ಅಂದರೆ ಕಾಯುವ ಎನರ್ಜಿಯನ್ನು ಬಿಟ್ಟು ವಾಸ್ತವವಾಗಿ ಅದೀಗ ನಡೆದಿದೆ ಅನ್ನುವ ಎನರ್ಜಿಗೆ ನೀವು ಶಿಫ್ಟ್ ಆಗಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಈಗಿನ ಎನರ್ಜಿ ಪ್ರಕಾರ ನೀವೀಗ ಡೋರ್ ಮುಂದೆ ನಿಂತಿದ್ದೀರಾ. ಡೋರ್ ಓಪನ್ ಆಗೋದು ಫಿಕ್ಸ್ ಆಗಿದೆ, ಆದರೆ ನಂಬಿಕೆ ದೃಢವಾಗಿರಬೇಕು. ಆದರೆ ಕೀ ನಿಮ್ಮ ಕೈಯಲ್ಲಿ ಇಲ್ಲ, ಅದು ಡಿವೈನ್ ಟೈಮಿಂಗ್ನಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತದೆ. ಹಾಗಾಗಿ ಅವರಲ್ಲಿ ಸಂಪೂರ್ಣವಾದ ವಿಶ್ವಾಸವಿಟ್ಟು ಸರೆಂಡರ್ ಆಗಿ. ಇಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು, ನೀವು ಯಾವ ಕೆಲಸ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು, ಯಾವ ಇಚ್ಛೆ ಪೂರ್ಣಗೊಳ್ಬೇಕು ಅಂದ್ಕೊಂಡಿದ್ರು ಆ ಡೋರು ಓಪನ್ ಆಗುತ್ತೆ ಡಿವೈನ್ ಟೈಮಿಂಗಲ್ಲಿ. ಹಾಗಂತ ನೀವೇ ಆ ಡೋರನ್ನು ತಳ್ಳೋದಲ್ಲ, ಅದು ಓಪನ್ ಆಗೋವರೆಗೂ ಶಾಂತಿಯಿಂದ ತಾಳ್ಮೆಯಿಂದ ಕಾಯಬೇಕು. ಆ ಸಮಯದ ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ.
ಒಳಗೆ ಈಗ ಒಂದು ಹೋರಾಟವೇ ನಡೀತಾ ಇದೆ. ಅದನ್ನು ಮಾಡಬೇಡ, ಇದನ್ನು ಮಾಡು, ಈ ತೀರ್ಮಾನ ತಗೊಳ್ಬೇಡ, ಅದು ಸರಿ ಇದೆ, ಹೀಗೆ ಮಾಡು, ಹಾಗೆ ಮಾಡು, ಅವ್ರಿಗೆ ಹೇಳು, ಇವ್ರಿಗೆ ಹೇಳು, ಏನೋ ಒಂದು ರೀತಿಲಿ ಹೋರಾಟ ನಡೀತಾ ಇದೆ. ಇದು ಮಾಡಬೇಡ, ಇದನ್ನು ಟ್ರಸ್ಟ್ ಮಾಡು ಅನ್ನೋ ಇನ್ನರ್ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆ. ಇದು ಇಮ್ಯಾಜಿನೇಷನ್ ಅಲ್ಲ, ಇದು ಗೈಡೆನ್ಸ್ ಚಾನಲ್ ಓಪನ್ ಆಗಿದೆ ಅನ್ನೋ ಒಂದು ಸೂಚನೆ ಆಗಿದೆ. ಅಂದರೆ ಸಂದೇಹ ಪಡ್ತಾ ಇಲ್ಲ, ಯಾವುದನ್ನು ತಗೊಳ್ಬೇಕು, ಯಾವುದನ್ನು ಬಿಡಬೇಕು, ಯಾರಿಗಾದರೂ ಹೇಳಬೇಕಾ. ಈಗಿನ ಮನಸ್ಥಿತಿ ತುಂಬ ತಡಕಾಡ್ತಾ ಇದೆ ಅಂದರೆ ಅದನ್ನು ಗುರುವಿನಲ್ಲಿ ಸರೆಂಡರ್ ಮಾಡಿಬಿಡಿ ಆ ವಿಚಾರ. ಯಾಕಂದರೆ ಇದು ಒಂದು ಗೈಡೆನ್ಸ್ ಚಾನಲ್ ಓಪನ್ ಆಗಿರುವ ಲಕ್ಷಣಗಳು. ಖಂಡಿತ ನಿಮಗೆ ಒಂದು ಸಹಾಯ ಸಿಕ್ಕೇ ಸಿಗುತ್ತೆ. ಇಲ್ಲಿ ಬಾಬಾರವರ ಒಂದು ಎನರ್ಜಿ ಯಾವ ರೀತಿ ನಿಮಗೆ ಕನೆಕ್ಟ್ ಆಗಿ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ, ನಿನ್ನ ಮುಂದೆ ಬರುವ ಎಲ್ಲ ವಿಚಾರಗಳಲ್ಲಿ ನಾನು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ಫೇಸ್ ಮಾಡ್ತಾ ಇರುವ ಒತ್ತಡ ಆಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ, ಅವ್ರು ಸರಿ ಆಗ್ತಾ ಇಲ್ಲ, ಹಾಗೆ ಯಾವುದೋ ಒಂದು ವಿಚಾರ ಮುಂದೆ ಹೋಗ್ತಾ ಇಲ್ಲ, ನೀವು ಬಹಳ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀರಿ, ಇದು ಯಾವುದು ಕೂಡ ಪನಿಷ್ಮೆಂಟ್ ಅಲ್ಲ, ಇದು ಡಿವೈನ್ ಅಂದರೆ ಭಗವಂತನ ಒಂದು ಯೋಜನೆಯಲ್ಲಿ ನೀವೀಗ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಕೆಲವೊಂದು ಸಿಚುವೇಶನ್ ಆಲ್ಮೋಸ್ಟ್ ಆಗುವಾಗ ಬ್ರೇಕ್ ಆಗತ್ತೆ, ಅದು ಲಾಸ್ ಅಲ್ಲ, ಸೇವ್ ಆಗಿರುತ್ತೆ. ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ ಏನೋ ಆಗ್ತಾ ಇದೆ, ಬಟ್ ಅದು ಫುಲ್ ಕ್ಲಿಯರ್ ಆಗ್ತಾ ಇಲ್ಲ. ಯಾರಾದರೂ ನನ್ನ ಗೈಡ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ, ಇದು ಸರಿ, ನೀವು ಫೀಲ್ ಮಾಡ್ತಾ ಇರೋದು ನಿಜ, ಖಂಡಿತ ಇದು ಸರಿ. ಆದರೆ ನೀವಿನ್ನೂ ಆ ವ್ಯಕ್ತಿಯ ಮೇಲೆ, ಆ ವಿಚಾರದ ಮೇಲೆ ಸಂದೇಹ ಮಾಡ್ತಾ ಇದ್ದೀರಾ. ಹೊರಗೆ ಶಾಂತವಾದ ಒಂದು ಮನೋಭಾವ ನಿಮ್ಮದು, ಒಳಗೆ ಬಲವಾದ ನಿರ್ಧಾರ ಕೂಡ ಇದೆ. ಮಾತಿಗಿಂತ ಕೆಲಸದಲ್ಲಿ ನಂಬಿಕೆ ಇಡುವಂಥ ಸ್ವಭಾವ ನಿಮ್ಮದು. ನೀವು ಜೀವನವನ್ನು ತುಂಬ ಸೀರಿಯಸ್ ಆಗಿ ನೋಡ್ತಾ ಇದ್ದೀರಾ. ಫನ್ ಕಡಿಮೆ ಇದೆ, ಆದರೆ ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿ ಇದೆ. ಜವಾಬ್ದಾರಿ, ಕೆಲವೊಂದು ಕರ್ತವ್ಯಗಳು ನಿಮಗೆ ತುಂಬ ಒತ್ತಡವನ್ನು ಉಂಟು ಮಾಡ್ತಾ ಇದ್ದಾವೆ. ಹಾಗಾಗಿ ನಿಮ್ಮ ಒಂದು ಗುಣ ಸ್ವಭಾವವನ್ನೇ ಕೆಲವು ಬಾರಿ ನೀವು ಮರ್ತು ಬಿಟ್ಟಿದ್ದೀರಾ. ಅಂದರೆ ನಿಮಗೆ ಸಮಯ ಕೊಡೋದನ್ನೇ ಮರ್ತು ಬಿಟ್ಟಿದ್ದೀರಾ. ಕೆಲವೊಂದು ಸಾರಿ ನಗು ಅನ್ನೋದಕ್ಕೂ ನಿಮಗೆ ಸಮಯ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ನೀವು ಜವಾಬ್ದಾರಿನ ಒಪ್ಕೊಂಡಿದ್ದೀರಾ. ಹಾಗೆ ಸ್ವಲ್ಪ ಶಿಸ್ತು ಕೂಡ ತುಂಬ ಜಾಸ್ತಿನೇ ಇದೆ ನಿಮ್ಮಲ್ಲಿ. ಮಾತು ಕಡಿಮೆ ಇದೆ, ಆದರೆ ಅಬ್ಸರ್ವೇಷನ್ ಹೆಚ್ಚಿದೆ. ಆದರೆ ಒಮ್ಮೆ ಯಾರನ್ನಾದರೂ ನಂಬಿದರೆ ತುಂಬ ಅವರಿಗೋಸ್ಕರ ಸಹಾಯ ಮಾಡುವಂಥ ಸ್ವಭಾವ ನಿಮ್ಮದು. ಆದರೆ ನೇರವಾದ ಮಾತು, ನಡೆ, ನುಡಿ ನಿಮ್ಮದು ಕಾಣಿಸ್ತಾ ಇದೆ ಇಲ್ಲಿ. ಹಾಗೆ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋದು ಕೂಡ ಕಷ್ಟ ಆಗುತ್ತೆ ನಿಮಗೆ ಕೆಲವೊಂದು ಸಾರಿ. ನಿಮ್ಮನ್ನು ನೋಡಿ ಕೆಲವರು ಅವನು ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾರೆ, ತುಂಬ ಈಗೋ ಇದೆ, ಹಾಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಆದರೆ ನಿಜ, ನೀವು ಫೇಕ್ ಆಗಿರೋದಿಲ್ಲ, ಹಾಗೆ ಅನ್ನೆಸೆಸರಿ ಅಂದರೆ ವ್ಯರ್ಥವಾದ ಮಾತು ಆಡೋದಿಲ್ಲ, ಹಾಗೆ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಇದೆ ನಿಮಗೆ. ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೆ, ನಿಮಗೆ ಸಹಾಯ ಮಾಡದೆ, ಎಲ್ಲೋ ಅವಮಾನ, ನಿಂದನೆ ಮಾಡಿದ್ದು ನಿಮ್ಮಲ್ಲಿ ಈ ರೀತಿಯ ಒಂದು ಶಿಸ್ತು ಹಾಗೆ ಆ್ಯಟಿಟ್ಯೂಡ್ ಅವ್ರು ನೋಡುವ ಹಾಗೆ ಮಾಡಿದೆ. ಆದರೆ ಇದು ನೀವು ಅವ್ರ ಎದುರಿಗೆ ಅಹಂಕಾರದ, ಅಹಮ್ಮಿನ ಆಟಿಟ್ಯೂಡ್ ತೋರಿಸ್ತಾ ಇಲ್ಲ. ನೀವು ನಿಮ್ಮದೇ ಆದ ಶಿಸ್ತಲ್ಲಿ ನೀವೀಗ ಹೋಗ್ತಾ ಇದ್ದೀರಾ. ಇದು ಈಗೋ ಅಲ್ಲ, ಇದು ನಿಮ್ಮ ಸೆಲ್ಫ್ ಕಂಟ್ರೋಲ್ ಅಂತ ಹೇಳಿ ಬರ್ತಾ ಇದೆ. ಒಂದು ಸಾರಿ ಯಾವುದೇ ಒಂದು ವಿಚಾರಕ್ಕೆ ಕಮಿಟೆಡ್ ಆದರೆ ನೀವು ಅದರಿಂದ ಹೊರಗೆ ಬರೋದಿಲ್ಲ. ವರ್ಡ್ಸ್ ಕೂಡ ಕಡಿಮೆ, ಆ್ಯಕ್ಷನ್ ಕೂಡ ಜಾಸ್ತಿ ಇರುತ್ತೆ ನಿಮ್ಮ ಮನೋಭಾವದಲ್ಲಿ. ಪ್ರಾಬ್ಲಮ್ ಏನು ಅಂದರೆ ಫೀಲಿಂಗ್ಸ್ ಹೇಳೋದೇ ಇಲ್ಲ ನೀವು ಯಾರ ಹತ್ರನೂ. ಹಾಗಾಗಿ ಇಲ್ಲಿ ನಿಮ್ಮ ಬಗ್ಗೆ ಸ್ವಲ್ಪ ತಪ್ಪು ತಿಳುವಳಿಕೆ ಇದೆ. ಅಂದರೆ ಯಾರಿಗೂ ಅಂದರೆ ಹೆದರೋದಿಲ್ಲ, ಭಾವನಾತ್ಮಕವಾಗಿ ಸ್ಪಂದಿಸೋದಿಲ್ಲ ಅನ್ನೋ ರೀತಿಲಿ. ಆದರೆ ತುಂಬ ಡೀಪ್ ಲವ್ ಕೂಡ ನಿಮ್ಮಲ್ಲಿ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋರು ತುಂಬ ವಿರಳವಾದ ವ್ಯಕ್ತಿಗಳು. ಜೀವನ ಈಗ ನಿಧಾನವಾಗಿಯೇ ಶುರು ಆಗ್ತಾ ಇರ್ಬೋದು, ಆದರೆ ಸ್ಟ್ರಾಂಗ್ ಆಗಿ ಫಿನಿಶ್ ಆಗುತ್ತೆ ಅನ್ನೋ ರೀತಿಲಿ ಗುರು ಹೇಳ್ತಿದ್ರೆ. ಮೊದಲಿಗೆ ಸ್ಟ್ರಗಲ್ ಇದೆ, ನಂತರ ಸ್ಟೆಬಿಲಿಟಿ ಬರುತ್ತೆ, ನಂತರ ರೆಸ್ಪೆಕ್ಟ್ ಆ್ಯಂಡ್ ಪವರ್ ಕೂಡ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇದೇ ಆಗ್ತಾ ಇರೋದು ಈಗ ನಿಮ್ಮ ಜೀವನದಲ್ಲಿ. ಬೇರೆಯವರಿಗೆ ನೀವು ಶಾಂತವಾಗಿದ್ದೀರಾ ಅಂತೇಳಿ ಕಾಣಿಸ್ತಾ ಇದೆ, ಆದರೆ ನಿಮ್ಮೊಳಗೆ ನಡೆಯುವ ಯುದ್ಧವನ್ನು ಯಾರೂ ನೋಡ್ತಾ ಇಲ್ಲ. ನಿಮ್ಮ ಈಗಿನ ಊರ್ಜೆ ಬಹಳ ಯುನೀಕ್ ಆಗಿದೆ. ನೀವು ಬಹಳ ಧೈರ್ಯವಾಗಿ ಈಗ ಕೆಲವು ಸ್ಥಿತಿಗಳನ್ನು, ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀರಾ. ಹಾಗೆ ಸತ್ಯ ಏನು ಅಂತ ಹೇಳಿ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀರಾ. ಅದರಿಂದ ಕೆಲವರ ಜೀವನದಲ್ಲಿ ಪರಿವರ್ತನೆಯನ್ನು ತರೋದು ನಿಮ್ಮ ಉದ್ದೇಶವಾಗಿದೆ. ಖಂಡಿತ ಇಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಅವರನ್ನು ಎದುರಿಸೋದು. ಆದರೂ ಕೂಡ ನೀವು ಎದುರಿಸ್ತಾ ಇದ್ದೀರಾ ಅಂದರೆ ಈಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿದೆ. ಅದೇ ರೀತಿ ಒಂದು ಎನರ್ಜಿ ನಿಮಗೆ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ಈಗ ಬರುವ ಪರಿಸ್ಥಿತಿಗಳನ್ನು ಎದುರಿಸುವ ಕ್ಷಮತೆ ನಿಮ್ಮಲ್ಲಿದೆ. ಅನ್ಎಕ್ಸ್ಪೆಕ್ಟೆಡ್ ಒಂದು ಸಪೋರ್ಟ್ ಸಿಗುತ್ತೆ, ಸಹಾಯ ಸಿಗುತ್ತೆ, ಬಲ ಸಿಗುತ್ತೆ. ಇದರಿಂದ ನೀವು ಕೆಲವು ತೀರ್ಮಾನಗಳನ್ನು ಸರಿಯಾಗಿ ತಗೊಳ್ತೀರಾ. ಆ ವ್ಯಕ್ತಿಯನ್ನು ಬದಲಾಯಿಸುವ ನಿಟ್ಟಿನಲ್ಲಿ ನೀವು ಮೌನವಾಗಿ ಒಂದು ಹೋರಾಟ ಮಾಡ್ತಾ ಇದ್ರಿ. ಆದರೆ ಖಂಡಿತ ಈಗ ಬರುವ ಪರಿಸ್ಥಿತಿಗಳನ್ನು ನಾನು ಸಂಭಾಳಿಸ್ತೀನಿ, ಎದುರಿಸ್ತೀನಿ ಅನ್ನೋ ರೀತಿಯಲ್ಲಿ ಧೈರ್ಯವಾಗಿ ಆ ವಿಚಾರದಲ್ಲಿ ಮುಂದುವರೆದಿದ್ದೀರಾ. ಖಂಡಿತವಾಗಿ ಆ ವಿಚಾರದಲ್ಲಿ ನಿಮ್ಮ ಪರವಾಗಿ ಒಂದು ತೀರ್ಪು ಬರುತ್ತೆ. ಖಂಡಿತ ಅಲ್ಲಿ ಭಿನ್ನಾಭಿಪ್ರಾಯಗಳು, ಏರಿಳಿತಗಳು ಉಂಟಾಗೇ ಆಗತ್ತೆ. ಕಾಲಕ್ರಮೇಣ ಅದರಲ್ಲಿ ಪರಿವರ್ತನೆಯನ್ನು ನೀವು ಕಾಣ್ತೀರಾ. ಯಾಕಂದರೆ ಈಗ ಅವರನ್ನು ಎದುರಿಸಿದ್ದೀರಾ ಅಂದರೆ ಖಂಡಿತವಾಗಿ ಅವರು ನಿಮ್ಮ ಬಗ್ಗೆ ಸ್ವಲ್ಪ ಎಲ್ಲೋ ಒಂದು ರೀತಿಲಿ ಕೋಪವನ್ನು ತೋರಿಸ್ತಾರೆ. ನಿಮ್ಮನ್ನು ಇಗ್ನೋರ್ ಕೂಡ ಮಾಡ್ಬೋದು, ಆದರೆ ಅವರು
ಸ್ವಲ್ಪ ತಪ್ಪುಗಳನ್ನು ತಿದ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ನೀವು ಕೊಡಲೇಬೇಕು. ಆದರೆ ಖಂಡಿತ ಅದರಿಂದ ಅವರು ಏನು ಮಾಡ್ತಾ ಇದ್ದಾರಲ್ಲ ಆ ತಪ್ಪಿನಿಂದ ಅವರನ್ನು ಹೊರಗೆ ತಂದಿದ್ದೀರಾ, ಅದು ನಿಮ್ಮ ಸಾಹಸ ಒಂದು ತೋರಿಸ್ತಾ ಇದೆ ಇಲ್ಲಿ. ಹಾಗೆ ಇಲ್ಲಿ ಇನ್ನೊಂದು ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತದೆ ಅಂದರೆ, ಕೆಲವರಿಗೆ ನೀವೀಗ ಯಾವುದನ್ನು ಪಡ್ಕೊಳ್ಬೇಕು ಅಂಥೇಳಿ ಪ್ರಯತ್ನ ಪಡ್ತಾ ಇದ್ದೀರಲ್ಲ ಅದರಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ. ಅವರಿಗೋಸ್ಕರ ಒಂದು ಸೇವೆಯನ್ನು ಮಾಡ್ತಿದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಹಾಗೆ ಪ್ರಾಮಾಣಿಕ ಪ್ರಯತ್ನ ನಿಷ್ಠೆಯಿಂದ ಮಾಡ್ತಿದ್ದೀರಾ. ಖಂಡಿತ ಈ ಒಂದು ವಿಚಾರ ಅವರಲ್ಲಿ ಪರಿವರ್ತನೆ ತರ್ತಾ ಇದೆ. ಆದರೆ ನಿಮಗೆ ಕಾಣಿಸ್ತಾ ಇಲ್ಲ. ಖಂಡಿತ ಅವರು ಬದಲಾಗ್ತಾರೆ. ಹಾಗೆ ಅವ್ರ ಜೀವನದಲ್ಲಿ ಅವ್ರು ಯಾವೆಲ್ಲ ರೀತಿಯಲ್ಲಿ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ ಆ ಸಮಸ್ಯೆಯಿಂದ ಖಂಡಿತ ಹೊರಗೆ ಬರ್ತಾರೆ. ಇದು ನಿಮಗೆ ಕಾಣಿಸ್ತಾ ಇದೆ, ಇಲ್ಲ ಕೆಲವೇ ದಿನಗಳಲ್ಲಿ ನೀವು ಆ ಸತ್ಯವನ್ನು ಅರ್ಥಕೊಳ್ತೀರಾ. ಒಂದು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಧನ ಲಾಭ ಆಗುವ ಸೂಚನೆ ಸಿಗ್ತಾ ಇದೆ. ಅದು ಬಹಳ ದಿನಗಳ ನಿಮ್ಮ ಶ್ರಮಕ್ಕೆ ಫಲ ಆಗಿದೆ. ಹಾಗೆ ಒಂದು ಉಡುಗೊರೆ ಕೂಡ ಸಿಗುತ್ತೆ, ನೀವು ಖುಷಿಯಾಗಿರ್ತೀರ. ಈ ವಾರ ಪೂರ್ತಿ ಅಂದರೆ ಈ ತಿಂಗಳು ನಿಮಗೆ ಆ ಖುಷಿಯಲ್ಲಿ ನೀವು ಕೆಲವು ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ತೀರ. ಹಾಗೆ ಉತ್ಸಾಹದಿಂದ ನಿಮಗೆ ನೀವು ಸ್ವಲ್ಪ ಸಮಯ ಕೊಟ್ಕೊಳ್ತೀರ. ನಿಮ್ಮ ಆತ್ಮವಿಶ್ವಾಸ ಇದರಿಂದ ಹೆಚ್ಚಾಗುತ್ತೆ. ಹಾಗೆ ಗುರುವಿನ ಆರಾಧನೆ ಮಾಡ್ತೀರ. ಹಾಗೆ ನೀವು ನಂಬಿದ ದೇವತೆಗಳ ದರ್ಶನ ಕೂಡ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಖಂಡಿತ ಈ ಒಂದು ಸಂತೋಷ ನಿಮ್ಮನ್ನು ದೈವಿಕ ಶಕ್ತಿ ಕನೆಕ್ಟ್ ಮಾಡ್ತಾ ಇದೆ. ಖಂಡಿತ ನೀವು ಜೀವನದಲ್ಲಿ ಒಂದು ಒಳ್ಳೆಯ ಪ್ರಗತಿಯ ಹಂತದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಕೂಡ ಕಾಣಿಸ್ತಾ ಇದೆ. ಯಾವ ವ್ಯಕ್ತಿ ಯಾವ ವಿಚಾರದ ಮೇಲೆ, ವಸ್ತುವಿನ ಮೇಲೆ ನಿಮ್ಮ ಅಧಿಕಾರ ಇತ್ತೋ ಅದನ್ನು ಯಾರೋ ಹಿಂದೆ ಕಿತ್ಕೊಂಡಿದ್ರೋ ಇಲ್ಲ ಕಿತ್ತುಕೊಳ್ಳುವ ಪ್ರಯತ್ನ ಮಾಡ್ತಾಯಿದ್ರೋ ಖಂಡಿತ ಅದು ಸಾಧ್ಯ ಇಲ್ಲ. ನಿಮ್ಗೇನು ಸಿಗಬೇಕು ನಿಮ್ಮದೇ ಆಗಿದ್ದು ಅದು ನಿಮಗೆ ಸಿಕ್ಕೇ ತೀರತ್ತೆ. ಖಂಡಿತ ನಿಮ್ದಲ್ಲದೆ ಇರೋದು ನಿಮಗೆ ಸಿಗೋದಿಲ್ಲ. ಆದರೆ ಗುರುವು ಇಲ್ಲಿ ನಿಮ್ಮದೇ ಕೆಲವರು ಕಿತ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾರೆ, ನಿಮಗೆ ಮೋಸ ಆಗ್ತಾ ಇದೆ, ಇಲ್ಲ ಈಗ ಆ ನೋವಲ್ಲಿ ನೀವಿದ್ದೀರಾ, ಖಂಡಿತ ಅದನ್ನು ಮರಳಿಸುವ ಪ್ರಯತ್ನ ಅಂದರೆ ಸಿದ್ಧತೆ ನಡೀತಾ ಇದೆ. ಖಂಡಿತ ನಿಮ್ಮ ಜೀವನಕ್ಕೆ ಒಂದು ಲಾಭಾಂಶ ಬರ್ತಾ ಇದೆ. ಅದು ಆ ವಿಚಾರದಲ್ಲಾಗಿರ್ಬೋದು, ಇಲ್ಲ ಆ ವ್ಯಕ್ತಿಯ ವಿಚಾರದಲ್ಲಿ ಅವರು ಪರಿವರ್ತನೆಯಾಗಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತದೆ. ಇದು ನೀವು ಗುರುವಿನಲ್ಲಿ ಸರೆಂಡರ್ ಆಗಿದ್ದೀರಲ್ಲ ಪೂರ್ಣ ಪ್ರಮಾಣದಲ್ಲಿ, ಅದಕ್ಕೆ ಸಿಗ್ತಾ ಇರುವ ಉಡುಗೊರೆಯಾಗಿದೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಬಾಬಾ ಸಹಾಯ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಮೇಲೆ ಯಾವುದೋ ಒಂದು ಕೆಟ್ಟ ದೃಷ್ಟಿ ಅಂದರೆ ಯಾರದ್ದೋ ಒಂದು ಕಣ್ಗಾವಲಲ್ಲಿ ನೀವಿದ್ರಿ, ಅದರಿಂದ ತಪ್ಪಿಸ್ಕೊಳ್ಳೋಕ್ಕೂ ನಿಮಗೆ ಆಗ್ತಾ ಇಲ್ಲ, ಹೊರಗೆ ಬರೋಕ್ಕಂತೂ ಸಾಧ್ಯನೇ ಆಗ್ತಾ ಇಲ್ಲ ಅನ್ನೋ ರೀತಿಲಿ ನೀವು ಫೀಲ್ ಮಾಡ್ತಾ ಇದ್ರಿ. ಆದರೆ ಈಗ ನಿಮ್ಮಲ್ಲಿರುವ ಆತ್ಮವಿಶ್ವಾಸ ಅದರಲ್ಲಿ ಒಂದೊಂದೇ ಹೆಜ್ಜೆ ನೀವು ಹೊರಗೆ ಬರೋ ಹಾಗೆ ದಾರಿಯನ್ನು ತೋರಿಸ್ತಾ ಇದೆ. ಹಾಗೆ ನೀವೀಗ ಹಿಂದಿನಂತೆ ಸುಮ್ಮನೆ ಕುತ್ಕೊಳ್ತಾ ಇಲ್ಲ, ಏನಾದರೂ ನಿಮ್ಮಲ್ಲೇ ಇರುವ ಒಂದು ಕಲೆಯನ್ನು ಹೊರಹೊಮ್ಮಿಸಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ಮುಂದುವರಿಬೇಕು ಅಂತೇಳಿ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದರೆ ಅದಕ್ಕೊಂದು ವೇದಿಕೆ ನಿಮಗೆ ಗುರು ಸಿದ್ಧತೆ ಮಾಡಿಕೊಡ್ತಾರೆ. ಕೆಲವು ಸಹಾಯ ನಿಮಗೆ ಸಿಗುತ್ತೆ. ಖಂಡಿತ ಮುಂದುವರಿರಿ. ಗುರುವಿನ ಶರಣದಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ. ಅವರನ್ನು ಸ್ಮರಣೆ ಮಾಡಿ ನೀವು ಆ ವಿಚಾರದಲ್ಲಿ ಮುಂದುವರೆದ್ರೆ ನಿಮ್ಮಲ್ಲಿರುವ ಒಂದು ಕಲೆಗೆ ಪ್ರೋತ್ಸಾಹ ಸಿಗುತ್ತೆ, ಸಹಾಯ ಕೂಡ ಸಿಗುತ್ತೆ, ಒಂದು ವೇದಿಕೆ ಕೂಡ ಸಿಗ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮಿಂದ ಯಾವುದೋ ಒಂದು ವಿಚಾರವನ್ನು, ವಸ್ತುವನ್ನು ಕಿತ್ಕೊಂಡಿದ್ರಲ್ಲ ಅದು ಮರಳಿ ನಿಮ್ಮ ಬಳಿ ಬರ್ತಾ ಇದೆ. ಅಂದರೆ ನಿಮ್ದು ಏನಾಗಿತ್ತೋ ಅದು ನಿಮಗೆ ಸೇರ್ತಾ ಇದೆ ಈ ಸಮಯದಲ್ಲಿ. ಅಂದರೆ ಯಾವುದ್ರ ಮೇಲೆ ನಿಮ್ಮ ಅಧಿಕಾರ ಇತ್ತಲ್ಲ ಅದು ನಿಮಗೆ ಸಿಗ್ತಾ ಇದೆ ಮರಳಿ. ಯಾವುದೋ ಒಂದು ಹೊಸ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀರಾ, ಅದಕ್ಕೊಂದು ಸಿದ್ಧತೆ ಮಾಡ್ಕೊಂಡಿದ್ದೀರಾ. ಹಾಗೆ ಒಂದು ಕೊಲಾಬ್ರೇಷನ್ ಮಾಡ್ಕೊಳ್ತಾ ಇದ್ದೀರಾ, ಯಾವುದೋ ಒಂದು ಕಂಪ್ನಿಯ ಜೊತೆ ಆಗಿರ್ಬೋದು, ಇಲ್ಲ ಯಾರದ್ದೋ ಜೊತೆ ಆಗಿರ್ಬೋದು. ಹಾಗೆ ಯಾವುದೋ ಒಂದು ಕಾಂಟ್ರಾಕ್ಟಿಗೆ ಸೈನ್ ಹಾಕ್ತಾ ಇರೋ ರೀತಿಲೂ ಕೂಡ ಕಾಣಿಸ್ತಾ ಇದೆ. ಗುರುವಿನ ಶರಣದಲ್ಲಿ ಮೊದಲು ಅದನ್ನು ಶರಣಾಗಿಸಿ ನಂತರ ಮುಂದುವರಿರಿ. ಅದರಲ್ಲಿರುವ ದೋಷಗಳು ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಆ ಗುರುವು ಅದನ್ನು ಪರಿಶೀಲನೆ ನಡೆಸಿ ನಂತರ ನಿಮಗೆ ಒಪ್ಪಿಸ್ತಾರೆ. ಆ ಗುರುವಿನಲ್ಲಿ ದೃಢವಾದ ವಿಶ್ವಾಸ ಇಟ್ಟಿದ್ದೀರಾ ಅಂದರೆ ಮೊದಲು ಅದನ್ನು ಅವರಿಗೆ ಸಮರ್ಪಣೆ ಮಾಡಬೇಕು, ನಂತರವೇ ನೀವು ಅದರಲ್ಲಿ ಮುಂದುವರಿಯೋದು ಉತ್ತಮ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಈ ವಿಚಾರ, ಈ ಸಮರ್ಪಣೆಯ ಭಾವ ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಸಫಲತೆಯ ಕಾರಣವಾಗುತ್ತೆ. ನಿಮ್ಮ ಪ್ರೀತಿ ಮರಳಬಹುದು. ಹಾಗೆ ಒಂದು ಪ್ರೀತಿಯಲ್ಲಿ ಒಂದು ಆಫರ್ ಕೂಡ ಸಿಗ್ಬೋದು, ಅವ್ರು ಮೆಸೇಜ್ ಮಾಡ್ಬೋದು, ಇಲ್ಲ ಯಾರೋ ನಿಮ್ಮನ್ನು ಪ್ರೀತಿಸ್ತೀನಿ ಅಂತೇಳಿ ಹೇಳ್ಬೋದು. ಈ ರೀತಿ ಕೂಡ ಕೆಲವು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ನಿಮ್ಮ ಜೀವನದಲ್ಲಿ. ಸರಿಯಾದ ರೀತಿಯಲ್ಲಿ ನಿರ್ಧಾರ ತಗೊಳ್ಳಿ. ಎಲ್ಲದಕ್ಕಿಂತ ಮೊದಲು ನಿಮ್ಮ ಆತ್ಮಸಾಕ್ಷಿಯ ಮಾತನ್ನು ನೀವು ಕೇಳಬೇಕು. ಶಾಂತವಾಗಿರಿ, ಧ್ಯಾನಿಸಿ ಗುರುವನ್ನು, ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಒಂದು ಹೊಸ ಪ್ರೀತಿಯ ಎನರ್ಜಿ ನಿಮ್ಮ ಕಡೆ ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಯಾರೋ ನಿಮ್ಮನ್ನು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾಯಿದ್ರೆ, ಅಂದರೆ ನಿಮ್ಮ ಹೆಸರಿಗೆ ಕೆಟ್ಟ ಕಳಂಕವನ್ನು ತರಬೇಕು ಅಂತ ಹೇಳಿ ಕೂಡ ಅವರ ಉದ್ದೇಶ ಇತ್ತು. ಆದರೆ ಗುರುವು ಅಲ್ಲಿ ನಿಮಗೆ ಆ ಸೂಕ್ಷ್ಮವನ್ನು ತಿಳಿಸಿದರು. ಅದರಿಂದ ನೀವು ಆ ವಿಚಾರವನ್ನು ಇಗ್ನೋರ್ ಮಾಡಿದರೆ ಅದರಿಂದ ಹೊರಗೆ ಬಂದಿದ್ರಿ. ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ನೋವಾಯಿತು, ಭಾವನಾತ್ಮಕವಾಗಿ ಅವರನ್ನು ನಂಬಿದ್ರಿ, ಅವರಿಂದಲೇ ನಿಮಗೆ ಹೀಗಾಯ್ತಲ್ಲ, ಆ ನೋವು ನಿಮ್ಮನ್ನು ಕಾಡ್ತಾ ಇದೆ. ಆದರೆ ನಿಮಗೇನು ಆ ಸಮಯದಲ್ಲಿ ಆ ನಂಬಿಕೆಗೆ ದ್ರೋಹ ಆಗಿದೆಯಲ್ಲ, ಆ ವೇದನೆ ಅವರು ಕರ್ಮದ ರೂಪದಲ್ಲಿ ಭೋಗಿಸ್ತಾರೆ. ನೀವು ಹಾಗಾಗಿ ದ್ವೇಷ ತೀರಿಸಿಕೊಳ್ಳುವ ಒಂದು ಯೋಜನೆ ಮಾಡೋಕ್ಕೆ ಹೋಗೋದು ಬೇಡ. ಶಾಂತವಾಗಿರಿ, ಆಗದ್ದೆಲ್ಲ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಈಗಲೇ ಬೇಗನೆ ನೀವು ಆ ವಿಚಾರ ತಿಳ್ಕೊಂಡು ಹೊರಗೆ ಬಂದ್ರಲ್ಲ, ಅದು ನೀವು ಒಳ್ಳೆಯ ಒಂದು ಕರ್ಮಕ್ಕೆ ಸಾಕ್ಷಿಯಾಗಿದೆ. ಹಾಗಾಗಿ ಆ ವಿಚಾರವನ್ನು ಇಗ್ನೋರ್ ಮಾಡಿ
ಮುಂದೆ ಹೋಗಿ, ನಿಲ್ಬೇಡಿ. ಜೀವನದಲ್ಲಿ ಈ ರೀತಿಯ ಏರಿಳಿತಗಳು, ಸಮಸ್ಯೆಗಳು ಎದುರಾಗ್ತಾನೆ ಹೋಗ್ತವೆ. ಕೆಲವು ಪಾಠಗಳಾಗಿ, ಕೆಲವು ಕರ್ಮಗಳ ಒಂದು ನಿವಾರಣೆಯಾಗಿ ಋಣ ತೀರಿಸೋದಾಗಿರುತ್ತೆ, ಇಲ್ಲ ಕೆಲವರು ಅವರ ಆತ್ಮದ ಉದ್ದೇಶದಲ್ಲಿ ಅದೇ ರೀತಿ ನಿಮಗೆ ಮೋಸ ಮಾಡಬೇಕು ಅನ್ನೋ ರೀತಿಯಲ್ಲಿ ಬಂದಿರ್ತಾರೆ. ಆದರೆ ಅದು ಈ ಸಮಯದಲ್ಲಿ ಯಾಕೆ ನಡೀಲಿಲ್ಲ ನಿಮ್ಮ ಜೀವನದಲ್ಲಿ ಅಂದರೆ, ನೀವೀಗ ಗುರುವಿನ ಶರಣದಲ್ಲಿದ್ದೀರಿ. ಏನೇ ಒಂದು ವಿಚಾರ ಇದ್ದರೂ ಅವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆ ಯಾವುದು ಒಳ್ಳೆಯದೋ ಅದು ನಿಮಗೆ ಬಂದು ಸಿಗ್ತಾ ಇದೆ, ಯಾವುದು ಕೆಟ್ಟದೋ ಅದು ನಿಮಗೆ ದೂರ ಹೋಗ್ತಾ ಇದೆ. ಆದರೂ ಕೂಡ ಕೆಲವೊಂದು ಸಾರಿ ನಿಮ್ಗೆ ಆ ರೀತಿಯ ಅನುಭವ ಆಯಿತು ಅಂದರೆ ಎಲ್ಲೋ ಅದು ನಿಮ್ಮಲ್ಲಿರುವ ಒಂದು ಸಂದೇಹ ಆ ರೀತಿ ಪಾಠ ಕಲೀಲಿಕ್ಕೆ ದಾರಿ ಮಾಡಿಕೊಡುತ್ತೆ. ಕೆಲವೊಂದು ಸಾರಿ ನೀವು ಸಂದೇಹ ಪಟ್ಟು ಬ್ಲಾಕೇಜನ್ನು ಉಂಟು ಮಾಡ್ಕೊಳ್ತೀರ. ಆಗ ಆ ಕರ್ಮವನ್ನು ನೀವು ಭೋಗಿಸಲೇಬೇಕು. ಆದರೂ ಕೂಡ ಗುರು ರಕ್ಷಣೆ ಮಾಡ್ತಾರೆ, ಸಹಾಯ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ನಿಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ಈ ಸಮಯದಲ್ಲಿ ನಿಮ್ಮನ್ನು ಕೆಲವರು ಕಡೆಗಣಿಸ್ತಾ ಇದ್ದಾರೆ, ನಿಮ್ಮ ಬೆಲೆ ಗೊತ್ತಿಲ್ಲ, ಕಾಳಜಿ ಮಾಡ್ತಾ ಇಲ್ಲ, ಪ್ರೀತಿ ಮಾಡ್ತಾ ಇಲ್ಲ, ಈ ನೋವು ನಿಮಗೆ ತುಂಬ ಇದೆ, ಹೇಗಾಯ್ತಲ್ಲ ನನ್ನ ಜೀವನ, ವ್ಯರ್ಥ ಆಗಿಬಿಡ್ತಲ್ಲ ಅಂಥೇಳಿ ನೀವು ಅಂದ್ಕೊಳ್ತಾ ಇದ್ದೀರಿ. ಆದರೆ ಇದು ಕರ್ಮದ ಒಂದು ಯೋಜನೆ ಆಗಿದೆ. ಇದನ್ನು ನೀವು ಅನುಭವಿಸಲೇಬೇಕು. ಶಾಂತವಾಗಿ ನೀವು ಇರಬೇಕು. ಹಾಗೆ ಅತಿರೇಕಕ್ಕೆ ಹೋದರೆ ಅಲ್ಲಿ ಸ್ವಲ್ಪ ಮಾತನಾಡಿ ಸಂಭಾಳಿಸ್ಕೊಳ್ಬೇಕು. ಪರಿಸ್ಥಿತಿಯನ್ನು ನೀವು ಎದುರಿಸಬೇಕು. ಇಲ್ಲ ಅಂದರೆ ಅಲ್ಲಿ ಕೂಡ ನೀವೇನು ಕಲೀಲಿಕ್ಕಾಗೋದಿಲ್ಲ. ಶಾಂತವಾಗಿ ಇರೋದು ಎಷ್ಟು ಮುಖ್ಯನೋ ಹಾಗೆ ಅಗತ್ಯ ಇದ್ದ ಸಮಯದಲ್ಲಿ ಅದನ್ನು ಮಾತಾಡಿ ಪರಿಹರಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಭಯ, ಅನಿವಾರ್ಯತೆಗೆ ನಿಮ್ಮನ್ನು, ನಿಮ್ಮ ನೆಮ್ಮದಿಯನ್ನು, ನಿಮ್ಮ ಸ್ವಾಭಿಮಾನವನ್ನು ಕಳ್ಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ವಿಚಾರ. ಇದು ಈಗಿನ ನಿಮ್ಮ ಮನಸ್ಥಿತಿ ಕೂಡ ಆಗಿದೆ. ಈ ವಿಚಾರದಲ್ಲಿ ನಾನು ಹೇಗೆ ತೀರ್ಮಾನ ತಗೊಳ್ಳಿ ಅಂತೇಳಿ. ಹಾಗೆ ಸ್ವಲ್ಪ ಧೈರ್ಯವಾಗಿ ಆ ಪರಿಸ್ಥಿತಿಯನ್ನು ನೀವು ಎದುರಿಸಲೇಬೇಕು, ಸಂಭಾಳಿಸಲೇಬೇಕು. ಆಗಲೇ ನಿಮ್ಮ ಆತ್ಮದ ಉದ್ದೇಶ ಏನಿದೆ ಆ ದಾರಿಯನ್ನು ನೀವು ಹುಡ್ಕೋಕ್ಕೆ ಸಾಧ್ಯ. ಇಲ್ಲ ಇಲ್ಲಿ ಯಾವುದಾದ್ರೂ ಒಂದು ರೀತಿಯ ಬದಲಾವಣೆಯನ್ನು ಕಂಡ್ಕೊಳ್ಳೋಕ್ಕೆ ಸಾಧ್ಯ. ಅವರೇನೋ ಹೆದರಿಸ್ತಾ ಇದ್ದಾರೆ, ಇಲ್ಲ ಅನಿವಾರ್ಯವಾಗಿ ನೀವು ಅವ್ರ ಜೊತೆ ಇರಲೇಬೇಕು, ಯಾವುದೋ ಒಂದು ಒತ್ತಡ ಇಲ್ಲ ಸಮಸ್ಯೆ ಯಾವುದಾದ್ರೂ ಕಡೆನೂ ಗಮನ ಕೊಟ್ಟು ಇದನ್ನು ನೀವು ಅನುಭವಿಸ್ತೀನಿ ಅಂದರೆ ಅದು ಬ್ಲಾಕೇಜಲ್ಲೇ ಇರ್ತೀರ, ನೀವು ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸರಿ ಅಲ್ಲಿಂದ ಹೊರಗೆ ಬರಲಿಕ್ಕೋಸ್ಕರನೂ ಅಂದರೆ ನಿಮ್ಮನ್ನು ಹೊರಗೆ ಹೋಗಲಿಕ್ಕೆ ತರಲಿಕ್ಕೋಸ್ಕರನೂ ಈ ರೀತಿ ನಡೀತಾ ಇರುತ್ತೆ. ಅತಿಯಾದ ವೇದನೆ ಆದರೆ ಅಲ್ಲಿಂದ ಹೊರಗೆ ಬರೋಕ್ಕೆ ನೀವು ಪ್ರಯತ್ನ ಪಡ್ತೀರಲ್ಲ, ಹಾಗಾಗಿ ಆ ನೋವು ನಿಮ್ಮ ಒಳ್ಳೆಯದಕ್ಕೆ ಬರ್ತಾ ಇರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ಹಾಗಾಗಿ ತೀರ್ಮಾನ ತಗೊಳ್ಳಿ ಕೆಲವೊಂದು ವಿಚಾರಗಳಲ್ಲಿ. ಕೆಲವರ ಎನರ್ಜಿ ಪ್ರಕಾರ ನೀವು ತುಂಬ ಅಲಂಕಾರ ಪ್ರಿಯರು, ಅಂದರೆ ನಿಮಗೆ ತುಂಬ ಶಿಸ್ತು ನೀವು, ಹಾಗೆ ಅಲಂಕಾರನೂ ನಿಮಗೆ ತುಂಬ ಇಷ್ಟ. ಇದು ಒಳ್ಳೆಯದೇ, ಇಲ್ಲ ಅಂತಲ್ಲ, ತುಂಬ ಒಳ್ಳೆಯದು. ನಿಮ್ಮ ಸ್ವಾಭಿಮಾನವನ್ನು ಕಡೆಗಣಿಸ್ಕೊಳ್ಬೇಡಿ. ಯಾರೇನೋ ಅಂದ್ಕೊಳ್ತಾರೆ ಅಂತೇಳಿ ನೀವು ಇದನ್ನು ತ್ಯಜಿಸಬೇಡಿ. ಒಳ್ಳೆಯದೇ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಪಾರ್ಟ್ನರ್ ತುಂಬ ಕೇರ್ಲೆಸ್ ವ್ಯಕ್ತಿಯಾಗಿದ್ದಾರೆ. ನಿಮ್ಮ ಬಗ್ಗೆ ಅವರಿಗೆ ಕೇರ್ ಇಲ್ಲ, ಪ್ರೀತಿ ಇಲ್ಲ, ಕಾಳಜಿ ಇಲ್ಲ. ಅಂದರೆ ನಿಮ್ಗೆ ಯಾವುದೇ ರೀತಿ ಅವರು ಭಾವನಾತ್ಮಕವಾಗಿ ಸ್ಪಂದಿಸಲ್ಲ. ಒಟ್ಟು ಅನಿವಾರ್ಯವಾಗಿ ಬದುಕ್ತಾ ಇದ್ದೀರಾ. ಈ ರೀತಿ ಎನರ್ಜಿ ಇಲ್ಲಿ ಕಾಣಿಸ್ತಿದೆ. ಈ ದುಃಖ ನಿಮ್ಮನ್ನು ಕಾಡ್ತಾ ಇದೆ. ಇದಕ್ಕೆ ಪರಿಹಾರಾರ್ಥವಾಗಿ ನೀವು ನಿಮ್ಮದೇ ಆದ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಹಿಂದೆ ಯಾವ ರೀತಿ ಒಂದು ಕನಸನ್ನು ಕಂಡಿದ್ರಲ್ಲ, ಪಾಸ್ಟಲ್ಲಿ ನೀವೇನಾಗಬೇಕು, ಹಾಗೆ ನಿಮ್ಮಲ್ಲಿದ್ದ ಒಂದು ಕಲೆಯನ್ನು ಹೊರ ವ್ಯಕ್ತಪಡಿಸ್ಬೇಕು ಅನ್ನೋ ರೀತಿಯಲ್ಲಿ ಇಟ್ಕೊಂಡಿದ್ರಲ್ಲ, ಆ ಕಡೆ ಗಮನ ಕೊಡಿ, ಫೋಕಸ್ ಮಾಡಿ, ದೃಷ್ಟಿ ಹರಿಸಿ. ಆಗ ಈ ಕೊರತೆ ಎಲ್ಲೋ ಒಂದು ರೀತಿಯಲ್ಲಿ ಆ ಒಂದು ವಿಚಾರದಲ್ಲಿ ನೀವು ಪ್ರಗತಿಯನ್ನು ಕಂಡಾಗ ಈ ಕೊರತೆ ನೀಗುತ್ತೆ. ಆಗ ನೀವು ಸಂತೋಷವಾಗಿರ್ತೀರ. ಇನ್ನು ಉಳಿದ ಜೀವನ ನಿಮಗೆ ಸಂತೋಷ, ಸುಖ, ನೆಮ್ಮದಿ ಖಂಡಿತ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಸ್ವಲ್ಪ ಫೋಕಸ್ ಮಾಡಿ, ದೃಷ್ಟಿ ಹರಿಸಿ, ಗಮನ ಹರಿಸಿ ಮುಂದೆ ಹೋಗಿ. ವೈಯಕ್ತಿಕ ಸಂಬಂಧದ ವಿಚಾರದಲ್ಲಿ ನಿಮಗೆ ಒಂದು ಮೋಸ ಆಗಿದೆ, ದ್ರೋಹ ಆಗಿದೆ, ವಂಚನೆ ಆಗಿದೆ, ಅವರು ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ, ಅಂದರೆ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ. ಈ ವಿಚಾರದ ಕುರಿತು ನಿಮ್ಮ ಮನಸ್ಸಲ್ಲಿ ತುಂಬ ನೋವಿದೆ, ಅತ್ತಿದ್ದೀರಾ. ಆ ನೋವನ್ನು ಹೇಗೆ ಹೊರ ಹಾಕಬೇಕು ಅಂತೇಳಿ ನಿಮಗೆ ಗೊತ್ತಾಗದೆ ಕೆಲವೊಂದು ಸಾರಿ ಆ ಗುರುವಿನ ಎದುರಿಗೆ, ಭಗವಂತನ ಎದುರಿಗೆ ಮೌನವಾಗಿ ಕಣ್ಣೀರು ಹಾಕಿದ್ದೀರಾ. ಆ ವ್ಯಕ್ತಿ ಬದಲಾಗಬೇಕು, ಆ ಪರಿಸ್ಥಿತಿ ಬದಲಾಗಬೇಕು ಅನ್ನೋ ರೀತಿಯಲ್ಲಿ ತುಂಬ ತಾಳ್ಮೆಯಿಂದ ಕಾದಿದ್ದೀರಾ. ಆದರೆ ಇಲ್ಲಿ ನಿಮ್ಮ ತಾಳ್ಮೆಗೆ ಪ್ರತಿಫಲ ಸಿಗ್ತಾ ಇಲ್ಲ. ಆ ಕೊರಗು, ಆ ನಿರಾಸೆ ನಿಮ್ಮನ್ನು ಈ ಸಮಯದಲ್ಲಿ ಕಾಡ್ತಾ ಇದೆ. ಹಾಗೆ ನಿಮಗೆ ನೀವು ಪ್ರಶ್ನೆ ಕೂಡ ಮಾಡ್ಕೊಂಡಿದ್ದೀರಾ, ನನ್ನ ಜೀವನದಲ್ಲಿ ಯಾಕೆ ಹೀಗಾಯಿತು, ನನಗೆ ಯಾಕೆ ಹೀಗಾಗಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಪ್ರಶ್ನೆ ಕೂಡ ಮಾಡ್ಕೊಂಡಿದ್ದೀರಾ ನೀವು ಒಂಟಿಯಾಗಿ ಕುಳಿತಾಗ. ಆದರೆ ಇದು ಕರ್ಮದ ಒಂದು ಯೋಜನೆಯ ಭಾಗವಾಗಿತ್ತು ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನಿಮ್ಮ ಪ್ರಾರಬ್ಧ ಇದು. ಮುಂದೆ ಹೋಗೋಕ್ಕೂ ಆಗ್ತಾ ಇಲ್ಲ, ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಆದರೆ ಧೈರ್ಯವಾಗಿ ಒಂದು ತೀರ್ಮಾನವನ್ನು ಮಾಡಿದ್ದೀರಾ, ಒಂದು ಬದಲಾವಣೆಯನ್ನು ನಿಮಗೆ ನೀವೇ ತಂದ್ಕೊಂಡಿದ್ದೀರಾ. ಈಗ ಕಾದು ನೋಡಬೇಕಾಗಿದೆ ಆ ಬದಲಾವಣೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಜಸ್ಟಿಸ್ ಮಾಡುತ್ತೆ ಅಂತ ಹೇಳಿ, ನ್ಯಾಯ ತಂದುಕೊಡುತ್ತೆ ಅಂತ ಹೇಳಿ. ನಿಮ್ಮ ಹೃದಯದ ಒಂದು ದೊಡ್ಡ ಇಚ್ಛೆ ಈಡೇರ್ತಾ ಇದೆ. ಅಂದರೆ ನೀವು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದ ಒಂದು ಪ್ರೀತಿ, ನೀವು ಕಾಯ್ತಾ ಇದ್ದ ವ್ಯಕ್ತಿ, ಈ ಎನರ್ಜಿ ಈಗ ಮ್ಯಾನಿಫೆಸ್ಟ್ ಆಗೋ ಹಂತದಲ್ಲಿದೆ. ಅಂದರೆ ಅವ್ರ ಬಗ್ಗೆ ನೀವು ಏನೆಲ್ಲ ಒಂದು ಮ್ಯಾನಿಫೆಸ್ಟ್ ಮಾಡಿದ್ರು, ಸಂಕಲ್ಪ ಮಾಡಿದ್ರು, ಪೂಜೆ ಮಾಡಿದ್ರು, ವ್ರತ ಮಾಡಿದ್ರು, ಹಾಗೆ ಸೇವೆ ಮಾಡಿದರು, ಖಂಡಿತ ಆ ವ್ಯಕ್ತಿಯ ಮೇಲೆ ಈ ವಿಚಾರ ಪರಿಣಾಮ ಬೀರಿದೆ. ಅವರು ಪರಿವರ್ತನೆ ಆಗಿದ್ದಾರೆ, ಅವರು ಮರಳಿ ಬರ್ತಾರೆ, ಹಾಗೆ ಮೆಸೇಜ್ ಕೂಡ ಬರುತ್ತೆ. ಹಾಗೆ ನೀವು ಅವ್ರ ಜೊತೆ ಮದುವೆ ಆಗಬೇಕು, ಜೀವನದಲ್ಲಿ ಸಂತೋಷವಾಗಿರಬೇಕು ಅಂತೇಳಿ ಕಂಡ ಕನಸು, ಆ ಮ್ಯಾನಿಫೆಸ್ಟ್ ಈಡೇರುವ ಸಮಯ ಬಂದಿದೆ. ಹಾಗೆ ಇಲ್ಲಿ ಇನ್ನೊಂದು ಎನರ್ಜಿಯ ಪ್ರಕಾರ ಆ ವ್ಯಕ್ತಿ ಕಂಪ್ಲೀಟ್ ಮೂವ್ ಆನ್ ಆಗಿಲ್ಲ. ಅಂದರೆ ನಿಮ್ಮ ಜೀವನದಿಂದ ಹಿಂದೆ ಸರಿದಿಲ್ಲ, ನಿಮ್ಮ ನೆನಪು ಇನ್ನೂ ಅವರಲ್ಲಿ ಇದೆ. ಅಂದರೆ ಅವರು ಈಗ ಕ್ಷಣಿಕವಾಗಿ ನಿಮ್ಮಿಂದ ದೂರ ಆಗಿರ್ಬೋದು, ಆದರೆ ನಿಮ್ಮ ನೆನಪು ಅವಳ ಮನಸ್ಸಿನಲ್ಲಿ ಇನ್ನೂ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ.
ಅವರಿಂದ ನಿಮಗೆ ವಂಚನೆ ಆಗಿದೆ, ಆದರೂ ಕೂಡ ಅವರು ಆ ಎಲ್ಲ ವಿಚಾರವನ್ನು ಸರಿಪಡಿಸ್ಕೊಂಡು ತಪ್ಪನ್ನು ತಿದ್ದುಕೊಂಡು ಬರ್ತಾರಾ ಅನ್ನೋ ನಿಮ್ಮ ಪ್ರಶ್ನೆಗೆ ಹೌದು ಅಂತಲೇ ಬರ್ತಾ ಇದೆ. ನಿಮ್ಮ ಬೆಲೆ ಈಗ ಅವರಿಗೆ ಗೊತ್ತಾಗಿದೆ ಅನಿಸುತ್ತೆ. ಹಾಗಾಗಿ ಈಗ ಅವರು ಸರಿಯಾದದ್ದನ್ನೇ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಯಾಕಂದರೆ ನಿಮ್ಮಿಂದ ಗ್ಯಾಪ್ ಆದ ಸಮಯದಲ್ಲಿ ಅವ್ರ ಜೀವನದಲ್ಲಿ ಅವರಿಗೆ ಸಿಕ್ಕಿದ್ದೆಲ್ಲ ಕೇವಲ ಭ್ರಮೆ. ಹಾಗಾಗಿ ನೀವು ಸತ್ಯ ಅಂತೇಳಿ ಅವ್ರಿಗೆ ಅನಿಸಿದೆ. ಹಾಗಾಗಿ ಅವರು ಮರಳಿ ಬರೋದು ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಹತ್ರ ತಪ್ಪಾಯಿತು ಅಂತ ಕೇಳ್ಬೋದು. ಹಾಗೆ ಕನೆಕ್ಟ್ ಆಗೋ ಪ್ರಯತ್ನ ಕೂಡ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಆದರೆ ಈ ಬಾರಿ ಖಂಡಿತ ಅವರು ನಿಮ್ಮ ಬಳಿ ಬಂದೇ ಬರ್ತಾರೆ ಅನ್ನೋ ರೀತಿಲಿ ಬರ್ತದೆ. ಹಾಗೆ ಇಲ್ಲಿ ಇನ್ನೊಂದು ರೀತಿಯ ಎನರ್ಜಿಯಲ್ಲಿ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಹೇಗಿರಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಲ್ಲ, ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು, ಮುಂದಿನ ಜೀವನ ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಡುವ ಅಂದರೆ ಕೊಳ್ಳುವ ಕಡೆ ಕೂಡ ಅವರಿಗೆ ಗಮನ ಇರಬೇಕು, ಅಂದರೆ ಅದರ ಬಗ್ಗೆ ಕಾಳಜಿ ಕೂಡ ತೋರಿಸ್ಬೇಕು. ಹಾಗೆ ಆರ್ಥಿಕವಾಗಿ ಅವರು ಸ್ವಲ್ಪ ಸಬಲರಾಗಿರಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರ. ನಿಮ್ಮನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಹಾಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಮ ಆಸೆ ಆಗಿದೆ. ನೀವು ಏನು ಬಯಸ್ತಾ ಇದ್ರೋ ಅದನ್ನು ಅವರು ಕೂಡ ನಿರೀಕ್ಷೆ ಮಾಡ್ತಾ ಇರ್ಬೋದು. ಹಾಗಾಗಿ ಇದು ನೀವು ಹೇಗೆ ಅವ್ರ ಜೊತೆ ಸ್ಪಂದಿಸ್ತೀರಾ ಅನ್ನೋದ್ರ ಮೇಲೆ ಅವರು ಅದನ್ನು ನಿಮಗೆ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನೀವೇನು ಕರ್ಮದ ರೂಪದಲ್ಲಿ ಕೊಡ್ತೀರೋ ಅದೇ ಮರಳಿ ಬರುತ್ತೆ. ಅದ್ರ ಬಗ್ಗೆಯೂ ಕೂಡ ಗಮನ ಹರಿಸಿ. ಒಟ್ಟಾರೆಯಾಗಿ ನೀವು ಪ್ರಾರ್ಥಿಸಿದ ಪ್ರೀತಿ ನಿಮ್ಮ ಕಡೆ ಬರ್ತಾ ಇದೆ. ಪಾಠ ಕಲಿತು ಆ ಪಾಠ ಮುಗಿದು ಈಗ ಹಾರ್ಟ್ ಸ್ಟ್ರಾಂಗ್ ಆಗಿ ಲವ್ ನಿಮ್ಮ ಕಡೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಹಿಂದೆ ಕಳೆದುಕೊಂಡು ಆ ಪ್ರೀತಿ ಅದು ಒಂದು ಪಾಠ ಆಗಿ ಬಂದಿತ್ತು ಅಷ್ಟೇ ಅನ್ನೋ ರೀತಿಲೂ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಿದೆ. ಈಗ ಬರ್ತಾ ಇರುವ ಪ್ರೀತಿ ನಿಮ್ಮ ಹೃದಯಕ್ಕೆ ಒಂದು ಉತ್ತರವಾಗಿ ಬರ್ತಾ ಇದೆ. ನಿಮ್ಮ ನಂಬಿಕೆಗೆ, ನಿಮ್ಮ ಪ್ರಾರ್ಥನೆಗೆ ಉತ್ತರವಾಗಿ ಬರ್ತಾ ಇದೆ. ಹೊಸದೊಂದು ಆಲೋಚನೆ ಶುರುವಾಗಿದೆ. ಹೊಸ ಜೀವನ ಶುರು ಮಾಡ್ತಾ ಇದ್ದೀರಾ. ಹೊಸ ಅವಕಾಶ ಕೂಡ ಎದುರಾಗ್ತಾ ಇದೆ. ಇದು ಆ ಭಗವಂತನ ಕೃಪೆ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ಇಲ್ಲಿ ನಿಮ್ಮ ಒಂದು ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ನಂಬಿಕೆ ಇಟ್ಕೊಳ್ಳಿ. ಅದು ಯಾವ ರೀತಿ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತೊಗೊಂಡು ಹೋಗಬೇಕು ಅನ್ನೋದು ನಿಮ್ಮ ಯೋಜನೆ ಆಗಿರಲಿ. ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನ ಇರಲಿ, ಸ್ವಲ್ಪ ತಾಳ್ಮೆ ಇರಲಿ, ಹಾಗೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಹೆಚ್ಚಿರಲಿ. ಹಾಗೆ ಎದುರಿಗಿರೋರನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳೋದನ್ನು ಸರಿಯಾದ ರೀತಿಯಲ್ಲಿ ಸಂಭಾಳಿಸೋದನ್ನು ಕಲ್ತ್ಬಿಟ್ರೆ ನಿಮ್ಮ ಜೀವನ ಸುಂದರವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಗುರುವು ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಿದ್ದಾರೆ. ಯಾಕಂದರೆ ಈ ಸಮಯದಲ್ಲಿ ನೀವು ಆತಂಕದಲ್ಲಿದ್ದೀರಾ, ಆ ಹೊಸ ಜೀವನದ ಆರಂಭದಲ್ಲಿ ನಿಂತಿದ್ದೀರಲ್ಲ, ಹಾಗಾಗಿ ಸ್ವಲ್ಪ ಭಯ ಬರ್ತಾ ಇದೆ. ಆದರೆ ಭಯ ಪಡುವ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದು ಬದಲಾವಣೆ ತರೋ ಶಕ್ತಿಯಾಗಿದೆ. ಹಳೆಯದನ್ನು ಬಿಟ್ಟು ಹೊಸದನ್ನು ತರುವ ಶಕ್ತಿ, ತಂದುಕೊಳ್ಳುವ ಶಕ್ತಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಏರಿಳಿತ ಕಾಣ್ಬೋದು, ಆದರೆ ಖಂಡಿತ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿದರೆ ಎಲ್ಲವನ್ನ ಸಂಭಾಳಿಸ್ತೀರಾ. ಹಾಗೆ ನಿಮ್ಮ ಮಕ್ಕಳಲ್ಲಿದ್ದ ಒಂದು ವಿಚಾರ ಏನಿತ್ತಲ್ಲ, ಅವ್ರ ಬಗ್ಗೆ ನಿಮಗೆ ಒಂದು ಯೋಚನೆ, ಅದು ಸ್ವಲ್ಪ ಕಡಿಮೆ ಆಗಿದೆ. ಒತ್ತಡದಿಂದ ನೀವೀಗ ಮುಕ್ತವಾಗಿದ್ದೀರಾ. ಹಾಗೆ ಒಂದು ಭರವಸೆ ಮೂಡಿದೆ ನಿಮಗೀಗ. ನೀವು ಯಾವಾಗಲೂ ಹೊರಗೆ ಸ್ಟ್ರಾಂಗ್ ಅಂತ ಹೇಳಿ ತೋರಿಸ್ತಾ ಇದ್ದೀರಾ, ಆದರೆ ನೀವು ಒಳಗೆ ನಿಜವಾಗಿಯೂ ಹ್ಯಾಪಿಯಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ಅಂದರೆ ಹೊರಗಡೆ ಕಾನ್ಫಿಡೆಂಟ್ ಆಗಿದ್ದೀರಾ, ಆದರೆ ಒಳಗಡೆ ಸಂದೇಹ ಇದೆ. ಹಾಗಾಗಿ ನಿಮಗೆ ನೀವೇ ಎಲ್ಲೋ ಒಂದು ರೀತಿಯಲ್ಲಿ ಮೋಸ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಆತ್ಮಸಾಕ್ಷಿಯನ್ನು ಒಮ್ಮೆ, ಅಂದರೆ ನಿಮ್ಮ ಹೃದಯವನ್ನು ಒಮ್ಮೆ ಪ್ರಶ್ನೆ ನೀವೇ ಮಾಡಬೇಕು. ಪಾಸ್ಟ್ ಮೆಮೊರೀಸ್ ಮತ್ತೆ ಸರ್ಫೇಸ್ ಆಗ್ತಾ ಇದ್ದಾವೆ. ಯಾರಾದರೂ ಕಾಂಟ್ಯಾಕ್ಟ್ ಮಾಡುವ ಚಾನ್ಸ್ ಹೆಚ್ಚಿದೆ. ಹಾಗೆ ಕ್ಲಾರಿಟಿ ಬರುತ್ತೆ. ಇದು ರೈಟಾ ಅಥವಾ ತಪ್ಪಾ ಅಂತೇಳಿ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಬೋದು. ಆದರೆ ಈ ಬಾರಿ ನೀವು ಸರಿಯಾದ ತೀರ್ಮಾನವನ್ನು ತಗೊಳ್ಳೇಬೇಕು. ಯಾಕಂದರೆ ಸೆಲ್ಫ್ ರೆಸ್ಪೆಕ್ಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಸಮಯ ಇದೇ ಆಗಿದೆ. ಕೆಲಸದಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗಿದೆ. ಸ್ವಲ್ಪ ನಿಮಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ. ವಿಶ್ರಾಂತಿ ತಗೊಳ್ಳಿ. ನೀವು ಮಾಡ್ತಾ ಇರುವ ಒಂದು ಕೆಲಸ ಕಾಣಿಸ್ತಾ ಇದೆ. ಪ್ರಾಮಾಣಿಕ ಪ್ರಯತ್ನ ಬೇರೆಯವರಿಗೆ ಕಾಣಿಸ್ತಾ ಇದೆ. ನೀವು ಸ್ವಲ್ಪ ಡಿಸ್ಟೆನ್ಸ್ ಆಗಿದ್ದೀರಾ ಜನರಿಂದ, ಹಾಗೆ ಸಿಚುವೇಶನ್ಗಳಿಂದ ಹಿಂದೆ ಸರಿತಾ ಇದ್ದೀರಾ. ಹಾಗೆ ಮೌನ ಕೂಡ ಬೇಕು ಅಂತೇಳಿ ನಿಮ್ಗೆ ಅನಿಸ್ತಾ ಇದೆ. ಹಾಗೆ ಈಗ ಒಂಟಿತನದಲ್ಲಿ ನಾನು ಇರಬೇಕು ಅಂತೇಳಿ ಕೂಡ ಬಯಸ್ತಾ ಇದ್ದೀರಾ. ಇದು ನಿಮ್ಮ ದುರ್ಬಲತೆ ಅಲ್ವೇ ಅಲ್ಲ, ಇದು ನಿಮ್ಮ ಹೀಲಿಂಗ್ ಸಮಯ. ಹಾಗಾಗಿ ಮನಸ್ಸು ಈ ರೀತಿ ಬಯಸ್ತಾ ಇದೆ, ಹೀಲ್ ಆಗಿ. ಈ ಬ್ರಹ್ಮಾಂಡ, ಈ ಪ್ರಕೃತಿಯ ಶಕ್ತಿ, ಗುರುವಿನ ಶಕ್ತಿ, ನೀವು ನಂಬಿದ ದೈವಶಕ್ತಿ ನಿಮ್ಮನ್ನು ಮುಂದೆ ತಳ್ತಾ ಇದೆ. ಹೊರಗಿನ ಒಂದು ಒತ್ತಡ ಕಡಿಮೆ ಮಾಡೋಕ್ಕೆ, ಹಾಗೆ ಒಳಗಿನ ಸತ್ಯವನ್ನು, ಶಾಂತಿಯನ್ನು ಹೆಚ್ಚಿಸೋಕ್ಕೆ ನಿಮಗೆ ಈ ಹೀಲಿಂಗ್ ಕಡೆ ಕರ್ಕೊಂಡು ಹೋಗ್ತಾಯಿದೆ. ಪ್ರಕೃತಿಯ ಕಡೆ ಮನಸ್ಸು ಮಾಡಿ, ಹಾಗೆ ಎಲ್ಲಾದರೂ ಒಂದು ಶಾಂತವಾದ ಜಾಗಕ್ಕೆ ಹೋಗ್ತೀರ ನೀವು ಆದಷ್ಟು ಬೇಗನೆ. ಅಲ್ಲಿ ನಿಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅಂದರೆ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಳ್ತಾ ಇದ್ದೀರಾ. ಅಲ್ಲಿ ನಿಮಗೆ ತುಂಬ ಖುಷಿ, ಹಾಗೆ ಎಲ್ಲೋ ಒಂದು ರೀತಿಯಲ್ಲಿ ಇಷ್ಟು ದಿನದ ಒಂದು ಒತ್ತಡ, ಎಲ್ಲ ರೀತಿಯ ಒಂದು ಸಮಸ್ಯೆ ದೂರ ಆಯಿತು ಅನ್ನೋ ರೀತಿಯಲ್ಲಿ ನಿಮಗೆ ಅಲ್ಲಿ ಹೋದ ನಂತರ ಫೀಲ್ ಆಗುತ್ತೆ. ಅಂದರೆ ನಿಮ್ಮೊಳಗೆ ನಿಮಗೆ ಒಂದು ಶಾಂತಿ ಸಿಗುತ್ತೆ. ಒಂದು ಸಣ್ಣ ಆತ್ಮವಿಶ್ವಾಸದ ಸುತ್ತಾಟದಿಂದ ಮುಂದೆ ನಾನು ಏನು ಮಾಡಬೇಕು, ನಾನು ಹಾಗೆ ಯಾವ ತೀರ್ಮಾನವನ್ನು ತಗೊಳ್ಬೇಕು, ಹಾಗೆ ನಾನು ಯಾವ ರೀತಿ ಸ್ಟ್ರಾಂಗ್ ಆಗಬೇಕು ಅನ್ನೋ ರೀತಿಯಲ್ಲಿ ನೀವು ನಿಮಗೆ ಕಲಿಸ್ಕೊಡ್ತೀರಾ. ಹೊರಗಿನ ಜಗತ್ತಿನ ಕಡೆ, ಅಂದರೆ ಭೌತಿಕ ವಿಚಾರಗಳ ಕಡೆ ಸ್ವಲ್ಪ ಗಮನ ಕಡಿಮೆ ಮಾಡಿ, ನಿಮ್ಮ ಕಡೆ ಹಾಗೆ ನಿಮ್ಮನ್ನು ನೀವು ಪ್ರೀತಿಸೋದು, ಗೌರವಿಸೋದ್ರ ಕಡೆ ಗಮನ ಹೆಚ್ಚು ಮಾಡಿ. ಅಂದರೆ ಈ ರೀತಿ ಒತ್ತಡ, ಮಾಯೆ, ಮೋಹಕ್ಕೆ ಜಾರಿಬಿಟ್ರೆ ಕೆಲವು ಬಾರಿ ನಿಮ್ಮನ್ನು ನೀವೇ ಹುಡುಕಬೇಕಾಗತ್ತೆ.
ಕೆಲವರ ಎನರ್ಜಿ ಪ್ರಕಾರ ನಿಮ್ಮದು ಕಲ್ಲು ಹೃದಯ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಸಂಬಂಧಿಕರಾಗಿರ್ಬೋದು, ಹಾಗೆ ನಿಮ್ಮ ಸುತ್ತ ಇರುವ ಒಂದು ಕೆಲಸದ ಜಾಗದಲ್ಲಾಗಿರ್ಬೋದು, ನಿಮ್ಮವರೇ ನಿಮಗೆ ಈ ರೀತಿ ಒಂದು ಬಿರುದು ಕೊಡ್ತಾ ಇದ್ದಾರೆ. ಯಾರ ಭಾವನೆಗಳಿಗೂ ಸ್ಪಂದಿಸೋದಿಲ್ಲ, ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿ ಅವರು ಭಾವಿಸ್ತಾ ಇದ್ದಾರೆ. ಹಾಗೆ ಯಾರಿಗೂ ಸಹಾಯ ಮಾಡಲು ನೀವು ಹೋಗಲ್ಲ ಅನ್ನೋ ರೀತಿಯಲ್ಲಿ ಕೂಡ ಅವರು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಆಡ್ಕೊಳ್ತಾ ಇದ್ದಾರೆ. ಅಂದರೆ ಅವರಿಗೀಗ ನಿಮ್ಮ ಸಹಾಯ ಬೇಕಿದೆ, ಆದರೆ ನೀವು ಅವರಿಗೆ ಯಾಕೋ ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತೇಳಿ ಅನಿಸುತ್ತೆ. ಆದರೆ ಹಿಂದೆ ಅವ್ರು ಕೊಟ್ಟ ನೋವು, ಎಲ್ಲೋ ಒಂದು ರೀತಿಯಲ್ಲಿ ಅವ್ರು ಮಾಡಿದ ಅವಮಾನ ನಿಮ್ಮನ್ನು ಈ ರೀತಿ ಅವರಿಂದ ಸ್ವಲ್ಪ ದೂರ ಉಳಿಯುವಂತೆ ಮಾಡಿದೆ ಅಷ್ಟೇ. ಅವ್ರಿಗೆ ಸಹಾಯ ಮಾಡಬಾರ್ದು, ಅವರಿಗೆ ಸ್ಪಂದಿಸಬಾರ್ದು ಅನ್ನೋದು ನಿಮ್ಮ ಉದ್ದೇಶ ಅಲ್ಲ. ಆದರೆ ಅವರು ಹಿಂದೆ ನಿಮಗೆ ಕೊಟ್ಟ ನೋವುಗಳು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ಸುಮ್ಮನೆ ಮೌನವಾಗಿ ಶಾಂತವಾಗಿ ಹಿಂದೆ ಉಳಿಯುವಂತೆ ಮಾಡಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಇಲ್ಲಿ ಆ ಪರಿಸ್ಥಿತಿಗಳಿಂದ, ಆ ಜವಾಬ್ದಾರಿಗಳಿಂದ, ಹಾಗೆ ಆ ಕರ್ತವ್ಯಗಳಿಂದ ಹಿಂದೆ ಸರಿಬೇಡಿ. ಅವರನ್ನು ಇಗ್ನೋರ್ ಮಾಡಿ, ಹಾಗೆ ಸಹಾಯ ಕೂಡ ಎಷ್ಟಾಗುತ್ತೋ ಅಷ್ಟು ಮಾಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಇದು ನಿಮ್ಮದೇ ಆದ ಒಂದು ಸತ್ಕಾರ್ಯ, ಸತ್ಕರ್ಮ, ಹಾಗೆ ನಿಮ್ಮ ಕರ್ಮಗಳನ್ನು ತೋರಿಸುತ್ತಿಲ್ಲ. ಹಾಗಾಗಿ ನಿಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಮುಂದೆ ಸಾಗ್ತಾ ಇದ್ದೀರಾ, ಏನಾಗ್ತಾ ಇದೆ ಅಂತ ಹೇಳಿ ನೋಡೋದಾದರೆ, ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ಮಿರಾಕಲ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಪ್ರಾರ್ಥನೆ ಆಗಿರ್ಬೋದು, ಹಾಗೆ ಮ್ಯಾನಿಫೆಸ್ಟ್ ಆಗಿರ್ಬೋದು. ಆ ವಿಚಾರ ಯಾವ ವಿಚಾರದಲ್ಲಿ ನೀವು ಒಂದು ಗುರುವಿಗೆ, ಈ ಬ್ರಹ್ಮಾಂಡಕ್ಕೆ ಒಂದು ಸಂದೇಶವನ್ನು ಕಳಿಸಿದ್ರಲ್ಲ, ಅದು ಈಗ ಫಲ ಸಿಗುವ ಸಮಯ ಬಂದಿದೆ. ಇದೇ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಮಿರಾಕಲ್ಸ್ ಆಗಿರುತ್ತೆ. ನೀವು ನಂಬಿದ ಗುರುವು, ದೈವಶಕ್ತಿಗಳು, ಹಾಗೆ ಗುರುಶಕ್ತಿ ಇಲ್ಲಿ ನಿಮಗೆ ಒಂದು ಗೋಲ್ಡನ್ ದ್ವಾರ ತೆರೆದಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಬಹಳನೇ ಬೇಗನೆ ನಿಮ್ಮ ಒಂದು ಗುರಿಯನ್ನು ಸಾಧಿಸ್ತೀರಾ. ಹಾಗೆ ನಿಮಗಿಷ್ಟವಾದ ವಿಶೇಷವಾದ ಉದ್ದೇಶದ ಕಡೆ ನೀವೀಗ ಹೋಗ್ತಾ ಇದ್ದೀರಾ. ಇದಕ್ಕೆ ನಿಮ್ಮ ತಾಯಿಯ ಪ್ರಾರ್ಥನೆ ಕೂಡ ಇದೆ. ಹಾಗೆ ನೀವು ಯಾವ ವಿಚಾರದಲ್ಲಿ ಸಾಧನೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಲ್ಲ, ಅದಕ್ಕೆ ಸಾಕಷ್ಟು ಬ್ಲೆಸ್ ಕೂಡ ಇದೆ. ಬೇರೆಯವರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ನೀವು ನಿಮ್ಮ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಹಾಗೆ ಇಲ್ಲಿ ಗುರುವಿನ ಎನರ್ಜಿಗೆ ನೀವು ಕನೆಕ್ಟ್ ಆಗಿರೋದ್ರಿಂದ ಅವರು ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾರೆ. ಪಶ್ಚಾತ್ತಾಪಪಟ್ಟು ಕೆಲವು ತಪ್ಪುಗಳನ್ನು ಅವರ ಪಾದಗಳಲ್ಲಿ ಶರಣಾಗಿಸಿ ಮುಂದುವರಿತಿದ್ದೀರಾ. ಖಂಡಿತ ಆ ತಪ್ಪಿಗೆ ಕ್ಷಮೆ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇವತ್ತಿನ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದ್ದರೆ ಕೃತಜ್ಞತಾ ಪೂರ್ವಕವಾಗಿ ಗುರುವಿಗೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.